ಏನೇ ಇದ್ರೂ ಈಗ ಜನ ಒಂದು ಒಳ್ಳೆ ನಾಯಕನ ಆರೈಕೆ ಮಾಡಿದ್ದಾರೆ. ಅವ್ರು ಏನಾದರೂ ಒಂದು ಒಳ್ಳೇದು ಮಾಡಲೇಬೇಕು, ಮಾಡ್ತಾರೆ. ದೇಶದ್ರೋಹಿಗಳು ಒಳಗಿದ್ದಾರೆ, ಆಚೆ ಇರೋರಿಗಿಂತ ಒಳಗಿರೋರನ್ನ ಮೊದಲು ಓಡಿಸ್ಬೇಕು, ಅಥವಾ ಎರಡೇಟು ಕಾಲ್ಗೆ ಹಾಕಿ ಕೂರಿಸ್ಬೇಕು ಒಂದು ಕಡೆ. ಹಿಂದೂಗಳು ಏನಂತಾರೆ ಅಂದರೆ, ಯಾರೋ ಒಬ್ಬರು ಮುಂದೆ ನಿಂತರೆ ನಾವೆಲ್ಲ ಏನು ಮುಂದೆ ಹೋಗೋದು ಬೇಕಾಗಿಲ್ಲ ಅಂತ. ಸೆಕ್ಯೂರಿಟಿ ಬೇಕಿತ್ತು ಅನ್ಸುತ್ತೆ ಆ ಜಾಗದಲ್ಲಿ. ಸೆಕ್ಯೂರಿಟಿ ಖಂಡಿತ ಇರಬೇಕು. ನಾವಂತೂ ನನ್ನ ಪರ್ಸ್ನಲಾಗಿ ಕೇಳಿದ್ರೆ ನಾನೊಂದು ಡಿಫೆನ್ಸ್ ಎಂಪ್ಲಾಯಿ. ಅಲ್ಲಿ ಏನೇನಾಗುತ್ತೆ, ಮತ್ತು ನಮ್ಮ ರಾಜಕಾರಣಿಗಳು ಏನೇನು ಸೇರಿಕೊಂಡು IPKF ಅಲ್ಲಿ ಶ್ರೀಲಂಕಾಗೆ ಹೋಗಿ ಏನೇನು ಅಟ್ಟಹಾಸ ಮಾಡಿದ್ರು ಅದೆಲ್ಲ ನಮ್ಗೆ ಲೆಕ್ಕ ಗೊತ್ತಿದೆ. ಇಲ್ಲಿ ಅದೆಲ್ಲ ಈಗ ಮಾತಾಡೋ ಲೆಕ್ಕ ಇಲ್ಲ. ಏನೇ ಇದ್ರೂ ಈಗ ಜನ ಒಂದು ಒಳ್ಳೆ ನಾಯಕನ ಆರೈಕೆ ಮಾಡಿದ್ದಾರೆ. ಅವ್ರು ಏನಾದರೂ ಒಂದು ಒಳ್ಳೇದು ಮಾಡಲೇಬೇಕು, ಮಾಡ್ತಾರೆ. ದೇಶದ್ರೋಹಿಗಳು ಒಳಗಿದ್ದಾರೆ, ಆಚೆ ಇರೋರಿಗಿಂತ ಒಳಗಿರೋರನ್ನ ಮೊದಲು ಓಡಿಸ್ಬೇಕು, ಅಥವಾ ಎರಡೇಟು ಕಾಲ್ಗೆ ಹಾಕಿ ಕೂರಿಸ್ಬೇಕು ಒಂದು ಕಡೆ, ಆವಾಗ ಸರಿ ಹೋಗುತ್ತೆ. ಓಕೆ, ಈ ಸೆಕ್ಯೂರಿಟಿ ಬೇಕಿತ್ತು ಅನ್ಸುತ್ತೆ ಆ ಜಾಗಕ್ಕೆ. ಖಂಡಿತ ಸೆಕ್ಯೂರಿಟಿ ಇರಬೇಕು, ಎಲ್ಲ ಕಡೆ ಇದೆ. ಜನ ಅಲ್ಲಿರೋ ಲೋಕಲ್ ಜನಗಳೇ ದೇಶದ್ರೋಹಿಗಳ ಥರ ಬೇರೆಯವ್ರು ಸಪೋರ್ಟ್ ಮಾಡಿದ್ರೆ ಅಲ್ಲೇ ಇರೋರು ನಮ್ಮಂಥವ್ರು ಅಮಾಯಕರು ಏನು ಮಾಡೋಕ್ಕಾಗತ್ತೆ? ಹಾಂ, ಈಗ ಲೋಕಲ್ ಏಡ್ಸ್ ಸಪೋರ್ಟ್ ಮಾಡಿದ್ದಾರೆ ಅಂತ. ಲೋಕಲ್ ಏಡ್ ಸಪೋರ್ಟ್ ಯಾಕೆ ಮಾಡಲ್ಲ ಅಂದರೆ, ಅಲ್ಲಿರೋ ಹಿಂದೂಗಳಿಗೂ ಅವರೇ ಗಲಾಟೆ ಮಾಡೋದು. ಹಿಂದೂಗಳನ್ನ ಎತ್ಕಟ್ಟಿ ಗಲಾಟೆ ಮಾಡಿಸ್ತಾ ಇದ್ದಾರೆ. ಆಗಿನ ಕಾಲದಲ್ಲಿನ ಬಂದಿರೋದು 1947 ವಿಭಜನೆ ಆದಾಗಿಂದ 64ವರೆಗೂ, ನೆಹರು ಸಾಯೋವರೆಗೂ ಕಾಶ್ಮೀರ ಒಂದು ಸುಡ್ತಾನೆ ಇತ್ತು, ಸುಡುಗಾಡ್ತಾರ. ಈಗಲೂ ಸುಡ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಜನ ಕಸಾಯಿ ಕುರಿನೇ ನಂಬೋದು, ಅಥವಾ ಕುರಿ ಕಸಾಯಿನೇ ನಂಬೋದು ಅಂದಂಗೆ ಅದು ಹಂಗೆ ಆಗುತ್ತೆ. ಯಾಕೆ ಟಾರ್ಗೆಟ್ ಹಿಂದೂಗಳೇ ಆ ಒಂದು ಜಾಗದಲ್ಲಿ? ಹಿಂದೂಗಳೇ ಟಾರ್ಗೆಟ್. ಹಿಂದೂಗಳು ಏನಂತಾರೆ ಅಂದರೆ, ಯಾರೋ ಒಬ್ಬರು ಮುಂದೆ ನಿಂತರೆ ನಾವೆಲ್ಲ ಏನು ಮುಂದೆ ಹೋಗೋದು ಬೇಕಾಗಿಲ್ಲ ಅಂತ. ನಾವು ಬ್ಯಾಕ್ ಹ್ಯಾಂಡ್ ಸಪೋರ್ಟ್ ಕೊಡ್ತೀವಿ ಅಂತಾರೆ. ಬಟ್ ಅದು ಸರಿ ಇಲ್ಲ ಆ ಥರ ಯೋಚನೆ ಮಾಡೋದು. ಒಬ್ಬ ದಂಗೆ ಎದ್ದ ಅಂದರೆ ಜೊತೆ ಕೂಡಿ ಒಟ್ಟಿಗೆ ಹೋದರೆ ವೈರಿಗೆ ಸ್ವಲ್ಪ ಭಯ ಬರುತ್ತೆ. ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಹಿಂದ್ಗಡೆಯಿಂದ ಚುಚ್ಚೋರು ಸುಮಾರು ಜನ ಇರ್ತಾರೆ. ಅದರಲ್ಲಿ ನಮ್ಮವರೇ ಇದ್ದರೂ ಇರ್ತಾರೆ. ಇದರಲ್ಲಿ ಜಾತಿ ಪ್ರಶ್ನೆ ಬರಲ್ಲ. ಎಲ್ಲ ಮುಸಲ್ಮಾನರು ಕೆಟ್ಟವರು ಅಂತ ಇಲ್ಲ, ಎಲ್ಲ ಹಿಂದೂಗಳು ಒಳ್ಳೆಯವರು ಅಂತಲ್ಲ. ಈ ದೇಶ ಆದಿ ಕಾಲದಲ್ಲಿ ರಾಜರ ಕಾಲದಿಂದನೇ ಕುಲಿಗೆಟ್ಟಿದ್ದು ಜಯಚಂದ್ರನ ಒಬ್ಬ ಹಿಂದೂ ರಾಜ್ಯದಿಂದ. ಅವನು ಒಬ್ಬ ರಾಜನ ಹತ್ರ ಕೆಲಸ ಮಾಡ್ತಾಯಿದ್ದ ಅವಿವೇಕಿ. ಅವನು ಎತ್ಕಟ್ಟಿ ಇವ್ರು ಇಲ್ಲಿದ್ದಾರೆ ಅಲ್ಲಿದ್ದಾರೆ ಅಂತ ಜಾಗನೆಲ್ಲ ತೋರಿಸ್ಕೊಟ್ಟು ನಮ್ಮ ಜನನೇ ಸಾಯಿಸ್ದ. ಆ ರೀತಿ ನಮ್ಮಲ್ಲೇ ಇರೋ ಜನಗಳು ದ್ರೋಹದ ಕೆಲಸ ಮಾಡ್ತಾಯಿದ್ರೆ ಇದು ಹಾಗೆ ಆಗುತ್ತೆ. ಇದೆಲ್ಲ ಕಲಿಯುಗ ಅಲ್ವಾ, ನೋಡಲೇಬೇಕು ಇದೆಲ್ಲ. ಇನ್ನೂ ಕಲಿಯುಗದಲ್ಲಿ ಪ್ರಥಮ ಪಾದ ಅಂತಲೇ ಇದೆ. ಇನ್ನೂ 5000 ವರ್ಷ ದಾಟಿಲ್ಲ. ಕಲಿಯುಗ ಪ್ರಥಮ ಪಾದ ಜಂಬೋದ್ವೀಪ ಅಂತಲೇ ಹೇಳ್ತಾರೆ. ಇನ್ನು ದ್ವಿತೀಯ ಪಾದ ಅಂತ ಬಂದೇ ಇಲ್ಲ. ಇನ್ನೂ 5000 ವರ್ಷ ಆಗಿಲ್ಲ ಕಲಿಯುಗದಲ್ಲಿ. ಅಷ್ಟರಲ್ಲೇ ಇಷ್ಟು ಅನ್ಯಾಯ. ಇನ್ನು ಮುಂದಕ್ಕೆಲ್ಲ ಏನಾಗುತ್ತೋ ಕಾಲಜ್ಞಾನ. ವೀರಬ್ರಹ್ಮೇಂದ್ರ ಸ್ವಾಮಿ ಹೇಳೋರೆ, ಕಾಲಜ್ಞಾನದಲ್ಲಿ ಕಲಿಯುಗದಲ್ಲಿ ಅನ್ಯಾಯಕ್ಕಿಂತ ನ್ಯಾಯನೇ ತಪ್ಪು ಅಂದರೆ ಅದರದ್ದು ಉಲ್ಟಾ ಅರ್ಥ. ನ್ಯಾಯಕ್ಕಿಂತ ನಮ್ಮ ಅಭಿಪ್ರಾಯ ಏನಂದ್ರೆ, ಅಲ್ಲಿ ಲೋಕಲೈಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಫುಲ್ಲು. ಅಲ್ಲಿರೋ ನಾಟ್ ಓನ್ಲಿ ಗವರ್ಮೆಂಟ್, ಪೀಪಲ್ ಆಲ್ಸೋ ಶುಡ್ ಸಪೋರ್ಟ್ this one tourism people, because of the localites only it has been gone. And some this negligence of the this one also government also is there. ಓಕೆ, ಹೋಗ್ತೀರಾ ಹಂಗಂದ್ರೆ? ಸೆಕ್ಯೂರಿಟಿ ಇಲ್ಲದೆ ಇರೋದಕ್ಕೆ ಹಿಂಗಾಗಿದೆ ಅಂತ? ಸೆಕ್ಯೂರಿಟಿ ಅಂದ್ರೆ ಫುಲ್ ಸೆಕ್ಯೂರಿಟಿ ಗವರ್ಮೆಂಟ್ ಅನ್ನ ಎಲ್ಲದಕ್ಕೂ ಕೊಡಕ್ ಆಗಲ್ಲ. ಹೌದು, ಅಲ್ಲಿ ಯಾರದು ಇದು ಮಾಡಿದಾರೆ, ಆರ್ಗನೈಸ್ ಮಾಡಿದಾರ, ಇದನ್ನ ಅವ್ರಿಗೂ ಸ್ವಲ್ಪ ಸೆಕ್ಯೂರಿಟಿ ಅನ್ನೋದು ಕೊಡ್ಬೇಕಾಯ್ತು. ಅಲ್ಲಿ the reason is not good for our country. ಯಾಕೆ ಸರ್ ಲೋಕಲ್ ಏಡ್ ಸಪೋರ್ಟ್ ಹೆಂಗ್ ಸಿಗುತ್ತೆ ಅವ್ರಿಗೆ? ಪಾಕಿಸ್ತಾನ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ದುಡ್ಡು ಬೇಕು. ಅಲ್ಲಿ ಬಡತನದಿಂದ ಮೇನ್ ಅದು ಬಡತನನೇ ಬಂದ್ಬಿಟ್ಟಿದೆ. ಅವ್ರು ಬೇರೆ ಇದಿಲ್ಲ, ಹಂಗಾಗಿ ಅವ್ರು ಆತರ ಹೋಗ್ಬಿಟ್ಟಿದ್ದಾರೆ. ಬಿಕಾಸ್ ದೇರ್ ಮೈಂಡ್ಸ್ ಆರ್ ಫುಲ್ ಬಂದ್ಬಿಟ್ಟು ಅವ್ರಿಗೆಲ್ಲ ಮೈಂಡ್ ಎಲ್ಲ ಫುಲ್ ತುಂಬಿಟ್ಟಿದ್ದಾರೆ ಟೂರಿಸಂ ಬಗ್ಗೆ. ಅವ್ರ ಅದಕ್ಕೋಸ್ಕರ ಇದ್ರಲ್ಲೇ ಹೋಗ್ತಾ ಇದಾರೆ. ಕ್ಯಾಸ್ಟಿಸಮ್ ಹಂಗಾಗಿ ಏನ್ ಮಾಡಕ್ಕೆ. ಓಕೆ, ಯಾಕೆ ಹಿಂದೂಗಳೇ ಟಾರ್ಗೆಟ್ ಸರ್ ಅವ್ರಿಗೆ? ಹಿಂದೂಗಳ ಟಾರ್ಗೆಟ್ ಅಂದ್ರೆ ಹಿಂದೂಗಳು ಇರಬಾರ್ದಲ್ಲಿ ಅಂತ. ಓಕೆ, ನೀವು ರಿವೆಂಜ್ ಏನಾದ್ರು ಬಯಸ್ತಾ ಇದೀರಾ? ಅಂದ್ರೆ ಈಗ ವಾರ್ ಮಾಡ್ಬೇಕು ಅಂತ ಒಂದು ಯೋಚನೆ ಹೇಳ್ತಾ ಇದ್ದಾರೆ. ಏನಂದ್ರೆ ಯಾವ್ದನ್ನ ಅದಕ್ಕೆ ತಕ್ಕನಂಗೆ ಏನಾನ ಒಂದು ನಾವು ಅವ್ರಿಗೆ ಗೌರ್ಮೆಂಟ್ ಇಂದ ಇದು ಮಾಡ್ಬೇಕು ಅಂತ. ಇಲ್ಲಾಂದ್ರೆ ಮೂವಿಂಗ್ ಲೈಕ್ ದಟ್.
ಓಕೆ ಒಂಚೂರು ಇದ್ ಮಾಡ್ಬೇಕು. ರಿವೆಂಜ್ ಬೇಕಂತೀರಾ? ವಾರು ಆಗ್ಬೇಕಾ? ವಾರ್ ಅನ್ನೋದಲ್ಲ, ಶುಡ್ ಬಿ ಸಮ್ ಡಿಸನ್, ಏನೋ ಒಂದು ಸ್ಟೆಪ್ ಅನ್ನೋದು ಇರ್ಬೇಕು. Beatless Karnataka.